ಆರ್ ಅಶೋಕ್ ಅವ್ರ ಜೊತೆ ನಾನು ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಸಿಗ್ನಲಲ್ಲಿ ಆರ್ ಅಶೋಕ್ ಅವ್ರ ಕಾರು ಮುಂದೋಯ್ತು. ನಂತರ ನಮಗೆ ರಸ್ತೆ ಗೊತ್ತಾಗಲಿಲ್ಲ. ನಮ್ಮ ಡ್ರೈವರ್ ಲೊಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಆಫೀಸ್ ಪಕ್ಕದಲ್ಲೇ ಲೊಕೇಶನ್ ತೋರಿಸ್ತು. ನಮ್ಮ ಡ್ರೈವರ್ ಇದ್ದನು ಲೆಫ್ಟ್ ತೋರಿಸ್ತಾ ಇದೆ ಪಾರ್ಟಿ ಆಫೀಸು, ಬಟ್ ಲೆಫ್ಟ್ ಇಲ್ಲ, ರೈಟ್ ಟರ್ನ್ ಹೋಗಲೇಬೇಕು, ತಾವು ಇಲ್ಲಿ ಇಳೀರಿ, ನಾನು ಮುಂದೆ ಪಾರ್ಕ್ ಮಾಡ್ತೀನಿ ಅಂತ ಅವನೋದ. ನಾನು ಇಳಿದಾಗ ಗೊತ್ತಾಯಿತು ನಾನು ಇಳಿದಿರೋದೇ ಕಾಂಗ್ರೆಸ್ ಕಚೇರಿ ಮುಂದೆ ಅಂತ. ಹಾಗಾಗಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗದೇ ಇದ್ದಂಥ ಸಂದರ್ಭದಲ್ಲಿ ಆವಾಗ ಅವರು ಘೋಷಣೆ ಕೂಗ್ತಾ ನನ್ನ ಮೇಲೆ ಓಡ್ ಬಂದರು. ಆ ಸಂದರ್ಭದಲ್ಲಿ ಪ್ರಿಯದರ್ಶಿನಿ ಮತ್ತು ಅವ್ರ ಜೊತೆ ಇದ್ದಂಥ ಪೊಲೀಸರು ನನಗೆ ರಕ್ಷಣೆ ಕೊಟ್ಟು ಬೇರೆ ಕಡೆ ಕರ್ಕೊಂಡೋಗೋ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾಗಳ ರೀತಿಯಲ್ಲಿ ಕೆಲವರು ಹೊಡೆದ್ರು, ಇನ್ನು ಒಂದು 4-5 ಮೊಟ್ಟೆ ಎಸೆದ್ರು. ಆದರೂ ಕೂಡ ಒಂದು ರೀತಿ ಹೇಳ್ಬೇಕಂದ್ರೆ ಪೊಲೀಸ್ ರಕ್ಷಣೆಯಿಂದ ನಾನು ಆ ಜಾಗದಿಂದ ಬೇರೆ ಕಡೆ ಬಂದೆ. ಅಲ್ಲೊಂದು ಅಂಗಡಿಯಲ್ಲಿ ಕೂರಿಸಿ ಶಟರ್ಸ್ ಇಳಿದ್ರು. ಆ ಅಂಗಡಿಯವ್ರ ಮೇಲೂ ಕೂಡ ಮೊಟ್ಟೆಯನ್ನು ಎಸೆಯೋ ಪ್ರಯತ್ನ ಮಾಡಿದ್ರು. ಇಷ್ಟು ನಡೆದಿದ್ದು ನಂತರ ಅವರು ಪೊಲೀಸರವರು ನನಗೆ ಐಗ್ರೋಡ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ನಮ್ಮ ನಾಯಕರು ಐಗ್ರೋಡ್ ಪೊಲೀಸ್ ಸ್ಟೇಷನ್ನಿಂದ ನಾವು ಕಮಿಷನರ್ ಆಫೀಸ್ಗೆ ಹೋಗ್ತಿದ್ದೀವಿ, ನೀನು ನೇರವಾಗಿ ಕಮಿಷನರ್ ಆಫೀಸಿಗೆ ಬರ್ರಿ ಅಂದರು. ನಾವು ಇಲ್ಲಿಗೆ ಬಂದೆ. ಒಟ್ಟಾರೆ ಅವರು ಮೇಡಮ್ ಅವರು ACP ಹೆಸರು ಗೊತ್ತಿಲ್ಲ. ACP ಅವ್ರ ಹೆಸರೇನು ಮೇಡಮ್ ಪ್ರಿಯದರ್ಶಿನಿಯವರು. ಅವರು ನಿಜವಾಗ್ಲೂ ಪುರುಷ ಅಧಿಕಾರಿ ರೀತಿ ನನಗೆ ಪ್ರೊಟೆಕ್ಷನ್ ಕೊಟ್ಟು ಬಂದರು. ಸರ್, ಆರ್ ಅಶೋಕ್ ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ಅವ್ರ ಕಾರ್ ಸಿಗ್ನಲಲ್ಲಿ ಮುಂದೆ ಹೋಯ್ತು. ನಮಗೆ ರೋಡ್ ಗೊತ್ತಿಲ್ಲ, ಪಾರ್ಟಿ ಆಫೀಸ್ ಎಲ್ಲಿದೆ ನನಗೆ ಗೊತ್ತಿಲ್ಲ. ಹಾಗಾಗಿ ಲೊಕೇಶನ್ ಮೂಲಕ ನಮ್ಮ ಡ್ರೈವರ್ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒನ್ ವೇ ಬರ್ತದೆ. ಪಾರ್ಟಿ ಆಫೀಸು ಲೊಕೇಶನ್ನಲ್ಲಿ ಲೆಫ್ಟ್ ತೋರಿಸುತ್ತೆ, ಆದರೆ ಲೆಫ್ಟ್ ಇರಲಿಲ್ಲ, ರೈಟ್ ಇತ್ತು. ಅದಕ್ಕೆ ಅವನೇನು ಮಾಡ್ದ, ನಾನು ರೈಟ್ ಮುಂದೋಗಿ ಪಾರ್ಕ್ ಮಾಡ್ತೀನಿ. ಅಲ್ಲ, ಕಾಂಗ್ರೆಸ್ ಆಫೀಸಿಂದನೇ ಬಂದರು. ಇಲ್ಲ, ಕಾರ್ ಇಳಿಸ್ಬಿಟ್ಟು ಕಾರ್ ಬಲಗಡೆ ಹೋಯ್ತು. ನಾನು ನಿಂತಿದ್ದೆ. ಆ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು ಸರ್? ಅವರೊಂದು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ ಅವರೊಂದು 150-200 ಜನ ಇದ್ದಾರೆ. ನೋಡಿಲ್ಲ. ಅಲ್ಲ, ನಾನು ಇಳಿದಿರೋದು ಕಾಂಗ್ರೆಸ್ ಆಫೀಸ್ ಅಂತ ಗೊತ್ತಿಲ್ಲ. ಹೌದು ಗೊತ್ತಿತ್ತು ಸರ್. ಅವ್ರ ಹಿಂದೆ ಹೊರಟ್ವಿ ನಾವು. ಸಿಗ್ನಲಲ್ಲಿ ಕಾರ್ ಮಿಸ್ ಆಯಿತು. ಇದು ನನಗೆ ಗೊತ್ತಿದ್ದು ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಪ್ರೊಟೆಸ್ಟ್ ಇದೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಆರ್ ಅಶೋಕ್ ಅವ್ರು ಅಲ್ಲಿ ಬಂದಿಲ್ಲ. ನನ್ನ ಕಾರ್ ಮಿಸ್ ಆಗಿದ್ದಕ್ಕೆ ಇದೆಲ್ಲ ಆಗಿದ್ದು. ಆದರೆ ನಾನು ಒಬ್ಬನೇ ಇದ್ದಂಥ ಸಂದರ್ಭದಲ್ಲಿ ಈಗ ಪ್ರತಿಭಟನೆ ಮಾಡಲಿಕ್ಕೆ 50-100 ಜನ ಬರ್ತಾರೆ. ಒಬ್ಬ ಶಾಸಕ ಅಲ್ಲಿದ್ದಾಗ ಅವ್ರು ತಿಳ್ಕೊಬೋದಾಯಿತು, ಒಬ್ಬರೇ ಬಂದರೆ ಇವ್ರೇನು ಪ್ರತಿಭಟನೆಗೆ ಬಂದಿಲ್ಲ, ಇಲ್ಲ ದಾರಿ ತಪ್ಪಿರ್ಬೋದು, ಏನೋ ಆಗಿದೆ ಅಂತ ತಿಳ್ಕೊಬೋದಾಗಿತ್ತು. ಆದರೆ ಅವ್ರ ವರ್ತನೆ ನಾನು ಒಬ್ಬನ ಮೇಲೆ ಒಳ್ಳೆ ವೀರಾವೇಶದ ಹೋರಾಟ ಮಾಡ್ದಂಗೆ ಮಾಡಿದ್ರು. ಆದರೆ ಅದು ನಮ್ಮ ನಾಯಕರು ಏನು ಹೇಳ್ತಾರೋ ಹಂಗೆ ಮಾಡ್ತೀನಿ. ನಮ್ಮ ನಾಯಕರು ಬರ್ತಾ ಇದ್ದಾರೆ, ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೀನಿ. ಒಟ್ಟಾರೆ ನನಗೆ ಭಾಳ ಖುಷಿ ಅಂದರೆ ನನಗೆ ಅನಿಸ್ತಾ ಇತ್ತು, ಏನಪ್ಪ ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಪ್ರಿಯದರ್ಶಿನಿ ACP ಅವರು ಪುರುಷರ ಜೊತೆ ಸರಿ ಸಮಾನವಾಗಿ ಪೊಲೀಸ್ ಕೆಲಸ ಮಾಡಿದ್ದು ಈಗ ನನಗೆ ಪರವಾಗಿಲ್ಲ ಅಂತ ಇದೆ.